ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದು ಬಡವರ ಪಾಲಿನ ದೇಗುಲವಾಗ್ಬೇಕು. ಆದ್ರೆ ರಾಯಚೂರು ಜಿಲ್ಲಾಸ್ಪತ್ರೆಯಲ್ಲಿ ಈಗ ರಕ್ಷಕರೇ ಭಕ್ಷಕರಾಗುತ್ತಿದ್ದಾರಾ ಅನ್ನೋ ಅನುಮಾನ ಮೂಡ್ತಿದೆ. ಮಧ್ಯರಾತ್ರಿ ರೋಗಿಗಳು ಮತ್ತು ಅವರ ಅಟೆಂಡರ್ಗಳ ಮೇಲೆ ಹೋಮ್ ಗಾರ್ಡ್ ಒಬ್ಬ ದರ್ಬಾರ್ ನಡೆಸಿದ ಆರೋಪ ಕೇಳಿಬಂದಿದೆ. ಏನಿದು ಘಟನೆ? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಅದು ರಾಯಚೂರಿನ ಜಿಲ್ಲಾಸ್ಪತ್ರೆ. ರೋಗಿಗಳು ಮಾತ್ರೆಗಳನ್ನು ತೆಗೆದುಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದ ಸಮಯ. ಆದರೆ ಅಲ್ಲೊಬ್ಬ ಹೋಮ್ ಗಾರ್ಡ್ ಮಾತ್ರ ರೋಗಿಗಳ ಶಾಂತಿ ಭಂಗ ಮಾಡಿದ್ದಾನೆ. ಗುರುಸ್ವಾಮಿ ಎಂಬ ಹೋಮ್ ಗಾರ್ಡ್ ಅಟೆಂಡರ್ಗಳ ಜೊತೆ ಅಸಭ್ಯವಾಗಿ ವರ್ತಿಸಿ ಅಶಾಂತಿ ಸೃಷ್ಟಿಸಿದ್ದಾನೆ. ಎದ್ದು ಕುಳಿತುಕೋ, ನಿದ್ದೆ ಮಾಡಬೇಡ ಎಂದು ಅಟೆಂಡರ್ಗೆ ಏರು ಧ್ವನಿಯಲ್ಲಿ ಗದರಿಸಿದ ಗುರುಸ್ವಾಮಿ ಬಡ ರೋಗಿಗಳ ಸಂಬಂಧಿಕರ ಮೇಲೆ ದರ್ಪ ತೋರಿದ್ದಾನೆ. ಕೇವಲ ಬಾಯಿಯಲ್ಲಿ ಗದರಿಸಿದ್ದಷ್ಟೇ ಅಲ್ಲದೆ ಅಟೆಂಡರ್ ಮೇಲೆ ಹಲ್ಲೆ ಮಾಡಲು ಕೂಡ ಯತ್ನಿಸಿದ್ದಾನೆ ಎನ್ನಲಾಗಿದೆ. ಕೂಡಲೇ ಎಚ್ಚೆತ್ತ ಸ್ಥಳೀಯರು ಆತನನ್ನು ತಡೆದಿದ್ದಾರೆ. ಆರೋಪಿ ಹೋಮ್ ಗಾರ್ಡ್ ಗುರುಸ್ವಾಮಿ. ಅದೇನ್ ಮಾಡ್ತೀಯ ಮಾರ್ಕೋ ಎಂದು ಅಟೆಂಡರ್ಗೆ ಧಮ್ಕಿ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಕ್ಷಣೆ ನೀಡಬೇಕಾದವರೇ ಈ ರೀತಿ ವರ್ತಿಸಿದರೆ ಜನ ಎಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ. ಆಸ್ಪತ್ರೆಯ ಆಡಳಿತ ಮಂಡಳಿ ಈ ಕೂಡಲೇ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲೆಯ ಜನರು ಆಗ್ರಹಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರೋಗಿಗಳ ನೋವಿಗೆ ಸ್ಪಂದಿಸಬೇಕಾದ ಜಾಗದಲ್ಲಿ ದರ್ಪ ತೋರಿರುವುದು ನಿಜಕ್ಕೂ ವಿಷಾದನೀಯ. ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವಾಗುತ್ತಾ ಕಾದು ನೋಡಬೇಕಿದೆ. ನನ್ನ ಹತ್ರ ಅಯ್ಯೋ ಇಂಥವ್ರು ಭಾಳ ಜನ ನೋಡಿ ಹೋಗ ನೀನೇನು ನೋಡಿದ್ದೆ? ಏನು ಹೊಡಿತಿದ್ದೆ? ಹೊಡಿತಿದ್ದೆ ಹೊಡಿತಿದ್ದೇನು? ಹೊಡಿಬಾ. ಹೆಸ್ರೇ ನಿಮ್ದ? ನಂದ ಹೆಸರು ನಿನಗೇನು ಬೇಕು? ಎಷ್ಟು ದಿನ ಆಯ್ತು ಇಲ್ಲಿ ಬಂದ? ನಿಂದೇನು ಕತೆ? ಹೆಸ್ರೇ ನಿಮ್ದ? ನಂದೇನು ಕೇಳೋದು ನಿಂದು? ಹೆಸರೇನು? ನಾನು ಹೇಳಿದ್ರೆ ಅಷ್ಟು ಮಾತಾಡ ಅಷ್ಟೇ. ಹೆಸ್ರೇನು ಅಂದೆ? ಹೆಸರು ಕೇಳಿ ಹೆಸ್ರೇನು ಹೇಳಲಿಲ್ಲ. ನನ್ನ ಹೆಸರು ಗುರುಸ್ವಾಮಿ ನೋಡು. ಏನು ಮಾಡ್ಕೊಂಡು ಆಯ್ತು ಬಾ ಮಾಡಾಗ ಮಾಡ್ತೆ ಬದನೆಕಾಯ